ಪತಿಘಾತಕಿ. ಸ್ವಾಮಿ, ತಾವು ಏಕೆ ಆಶ್ಚರ್ಯವಾಯಿತೇ? ಸದ್ದು ಮಾಡದೆ ಕದ್ದು ಬಂದರು, ಇಲ್ಲಿವರೆಗೂ ಎದ್ದು ಬಂದಿದ್ದಾರೆ ಎಂದು. ಶೇಖರ್, ಏನು ಮಗುವೆಯೋ? ಏನೊಂದು ಹರಿಯದ ನೀನು ಹುಚ್ಚನಂತೆ ಮಾತನಾಡಬೇಡ. ಮುಚ್ಚು ಬಾಯಿ ಆತ್ಮವಂಚಕ. ನಿನ್ನ ಪುರಾಣ ಪ್ರವಚನವನ್ನು ಕೇಳೋಕ್ಕಾಗಿ ನಾವಿಲ್ಲಿಗೆ ಬಂದಿಲ್ಲ. ನಿರ್ಭಯವಾಗಿ ವಿಟರೊಂದಿಗೆ ಪ್ರಣಯದಾಟವಾಡಲು ಪರವಾನಗಿ ಕೊಟ್ಟು ಹೋಗಲು ಬಂದಿದ್ದೇವೆ. ಸ್ವಾಮಿ, ಇದೆಲ್ಲ ಮೋಸ, ಬರೀ ಸುಳ್ಳು. ನೀನಿವರ ಮಾತನ್ನು ನಂಬಬೇಡಿ ಸ್ವಾಮಿ. ದಯವಿಟ್ಟು ನಾನು ಹೇಳೋ ಮಾತನ್ನು ಕೇಳಿ. ಚಾರಿಣಿ, ಶ್ವಾನಕ್ಕಿಂತಲೂ ಕೀಳಾದ ಈ ನಿನ್ನ ಹೀನ ಸ್ವಭಾವ ಕಂಡ ಮೇಲೂ ನಿನ್ನ ಮಾತನ್ನು ಕೇಳಬೇಕೆ? ನಿನ್ನ ಮುಖ ನೋಡಲು ಸಹ ನನಗೆ ಇಷ್ಟವಾಗುತ್ತಿಲ್ಲ. ಅಯ್ಯೋ ವಿಧಿ, ಎಂತ ವಿಪತ್ತು ತಂದೊಡ್ಡಿಯಪ್ಪ. ನೋಡಿ ಸ್ವಾಮಿ, ನಾನು ಎಂದಾದರೂ ನಿಮಗೆ ಮೋಸ ಮಾಡಲಾರೆ. ದಯವಿಟ್ಟು ನನ್ನನ್ನು ನಂಬಿ. ನಾನಿಲ್ಲಿಗೆ ಏಕೆ ಬಂದೆ, ಹೇಗೆ ಬಂದೆ ಎಂಬ ಕಾರಣ ಯಾವುದನ್ನು ಅರಿಯದೆ ನನಗೆ ಜಾಡಿ ಎಂದು ಜರಿಯದಿರಿ ಸ್ವಾಮಿ. ಓಹೋ, ಆದರ್ಶ ನಾರಿ. ಮದುವೆ ಎಂದರೆ ಮೋಜಿನಾಟವೆಂದು ತಿಳಿದುಕೊಂಡಿದೆಯಾ ಪಚಾರಿ? ಇದೆಲ್ಲ ನಿನ್ನ ಆಸ್ತಿ, ಇದು ನನ್ನ ಆಸ್ತಿ. ಶೋಭಾ, ನೋಡ್ರಿ ಶೇಖರ, ನೀವೆಲ್ಲ ಏಕೆ ಬಂದಿದ್ದೀರಮ್ಮ? ಏನು ನಡೆದಿದೆ ಇಲ್ಲಿ? ಆನಂದ, ಇವರೆಲ್ಲ ಏಕೆ ಬಂದಿದ್ದಾರಪ್ಪ? ನೀನಾದ್ರೂ ಹೇಳಪ್ಪ. ನಿನ್ನ ಮಗಳ ಪಾಲಿಗೆ ಮುಳ್ಳಾದ ಈ ಭಿಕಾರಿಯನ್ನು ಕೇಳಿದರೆ ಅವನೇನು ಹೇಳಬಲ್ಲ? ಇವನನ್ನು ಮಗನೆಂದು ಭಾವಿಸಿ ಮನೆಯೊಳಗೆ ಮಲಗಿದ ನಿಮಗೆ ಈ ಕಲಿಯುವನ ಕಾಮಗಾಟ ನಿಮಗೆ ಹೇಗೆ ಗೊತ್ತಾಗಬೇಕು ಗುರುಗಳೇ? ಅಪ್ಪಾಜಿ, ಇವನು ಹೇಳ್ತಾ ಇರೋದೆಲ್ಲ ಸುಳ್ಳು. ಸತ್ಯ ಘಟನೆ ಏನ್ ನಡೆದಿದೆ ಎಂದು ನಾನು ಹೇಳ್ತೀನಿ, ಕೇಳಿ ಅಪ್ಪಾಜಿ. ಸಾಕು, ನಿಲ್ಲಿಸು, ನಿರ್ಲಕ್ಷ್ಯ. ಬಹಿರಂಗದಲ್ಲಿ ಅಣ್ಣ ತಂಗಿಯರಂತೆ ನಟಿಸಿ ಅಂತರಂಗದಲ್ಲಿ ಪ್ರೇಮಿಗಳಾಗಿ ತಾಳಿ ಕಟ್ಟಿದ ಗಂಡನ ಕತ್ತು ಹೆಚ್ಚಿಸಿಕೊಳ್ಳುವ ಕಟುಕೆಯನ್ನೇ ಯಾರಿಗೆ ಗಂಡನಿಂದ ಹೇಳಿಕೆ? ಶೇಖರ, ಏನು ಮಗಳು ಇವು ಅಯೋಗ್ಯ ಅಣ್ಣ ತಂಗಿಯರ ಮೇಲೆ? ನೋಡು ಶೇಖರ್, ಎತ್ತ ಕರಳು ಮಗಳ ಹೀನ ಕೃತಿಗಳು ಕಂಡಾರೆ ಕಂಡರು ಅದನ್ನು ಮುಚ್ಚಲು ಪ್ರಯತ್ನಿಸುತ್ತಾರೆ ವಿನಃ ಬಿಚ್ಚಿ ಹೇಳಲು ಯಾರು ಬಯಸಲಾರರು. ಇವರು ಈರುಗಳ ಮಿಲನದಾಟವನ್ನು ಪ್ರತ್ಯಕ್ಷ ನಾವೇ ಕಂಡಾಗ ನೆಪದ ಹೇಳಿಕೆ ಅನವಶ್ಯಕ. ಅಯ್ಯೋ ದೇವರೇ, ಇದೆಂತ ವಿಚಿತ್ರ! ನೀನು ಶೋಭಾಳೊಂದಿಗೆ ಅಪ್ಪಾಜಿ, ನನ್ನ ತಂಗಿ ಕತ್ತಲೆಯಲ್ಲಿ ಹೊತ್ತು ತಂದು ಕಣ್ಣೀರು ಹರಿಸುವ ದೃಶ್ಯ ಕಂಡು ಆಧಾರದ ಪಟ್ಟವನ್ನು ಕಟ್ಟಿದ್ದಾರೆ. ಅಪ್ಪಾಜಿ, ನೀವು ನಿಮ್ಮ ದಿವ್ಯಜ್ಞಾನ ದೃಷ್ಟಿಯಿಂದ ಪರಾಮರ್ಶಿಸಿ ತೀರ್ಮಾನ ಮಾಡಿ. ಅಪ್ಪಾಜಿ, ಈ ರುದ್ರಗೌಡ ತನ್ನ ಕಪಟ ನಾಟಕ ಕೈಗೂಡಲೆಂದು ಕಟ್ಟು ಕಥೆಯನ್ನೇ ಕಟ್ಟಿ ಆ ಕಥೆಗೆ ನನ್ನನ್ನು ಖಳನಾಯಕನನ್ನಾಗಿ ಮಾಡಿದ್ದಾರೆ. ಅಪ್ಪಾಜಿ, ನನ್ನನ್ನು ಖಳನಾಯಕನನ್ನಾಗಿ ಮಾಡಿದ್ದಾನೆ. ಶಭಾಷ್, ಶಭಾಷ್. ಮೆಚ್ಚಿದೆ, ಮೆಚ್ಚಿದೆ ನಿನ್ನ ಈ ಕಪಟ ನಟನೆಗೆ. ನಿಮ್ಮಿರುವರ ಪ್ರೇಮದ ಆಟವನ್ನು ಸ್ವತಃ ನಾನೇ ನನ್ನ ಕಣ್ಣಾರೆ ಕಂಡರು ಸಚ್ಚಾರಿತ ಸತಿಯೆಂದು ಇವಳನ್ನು ಸ್ವೀಕರಿಸಲು ನನ್ನನ್ನೇನು ಹುಚ್ಚನೆಂದು ತಿಳಿದಿರೇನೋ ಹುಚ್ಚ? ಕೈ ಹಿಡಿದ ಗಂಡನಿಗೆ ಜನ್ಮ ಕೊಟ್ಟ ತಂದೆಗೆ ಬಗೆಹರಿಯದ ಇವಳ ಸಮಸ್ಯೆಗೆ ಈ ಬಿಕಾರಿಯ ಪರಿಹಾರನಾಗಬೇಕಾದರೆ ನಿಮ್ಮ ಮಗಳ ಸಮಸ್ಯೆ ಏನೆಂದು ನೀವೇ ತಿಳಿದುಕೊಳ್ಳಿದರು. ಸ್ವಾಮಿ, ಬೆನ್ನಟ್ಟಿದ ಬೇಟೆಗಾರನಿಂದ ತಪ್ಪಿಸಿಕೊಳ್ಬೇಕೆಂದು
ಪಕ್ಷಿಗಾಗಿ ಮೀಸಲಿಟ್ಟ ಈ ತನ್ನ ಮನವನ್ನು ಭಕ್ಷಿಸಬೇಕೆಂದ ಈ ಪಗ ಪಕ್ಷಿಯಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ನಂಬಿ ಸ್ವಾಮಿ. ನಾನು ಅಪವಿತ್ರಳು ಸ್ವಾಮಿ, ಅಪವಿತ್ರಳು. ನೀನು ನಿಜವಾಗಿಯೂ ಪಾವನರಾಗಿದ್ದರೆ ನಡೆದ ಘಟನೆಯನ್ನು ನನ್ನ ಮುಂದೆ ಹೇಳಬೇಕಾಗಿತ್ತು. ಹೋಗ್ಲಿ, ತವರು ಮನೆಗೆ ಬಂದರು ತಂದೆಗೆ ತಿಳಿಸದೆ ಪುನಃ ಹಿಂದಿರುಗಲು ಸಿದ್ಧರಾದ ನೀನು ಪತಿತರೆ ಪಾವನರೇ. ಶೇಖರ್ ಮದ್ಯದ ಹಮಲಿನಲ್ಲಿ ಹೆತ್ತು ಬಂದು ಮತಿಹೀನಂತೆ ಮಾನವತಿ ಸತಿಗೆ ಅಪವಿತ್ರಳೆಂದು ನುಡಿಯದಿರು. ಏನನ್ನು ಹರಿಯದ ನೀನು ವಿಷಯ ತಿಳಿದುಕೊಳ್ಳಲಾಗದೆ ನಮ್ಮೀರುವ ಅಣ್ಣ ತಂಗಿಯರ ಪ್ರೀತಿ ವಾತ್ಸಲ್ಯದಲ್ಲಿ ಕಿಂಚಿತ್ತೂ ಗೌರವ ಕೊಡದೆ ಆ ಕೀಚಕನ ನಿರೂಪವನ್ನು ತಿಳಿದುಕೋ. ಮಾತಿನಲ್ಲಿ ನೀನು ಮಹಾ ಚಾಣಕ್ಯನಾಗಬಲ್ಲೆ. ಮೋಸಗಾರ ತನ್ನ ರಕ್ಷಣೆಗಾಗಿ ಮಾತಿನ ಮೂಟೆಯನ್ನೇ ಕಟ್ಟಿಕೊಂಡಿರುತ್ತಾರೆ. ಅಂತಹ ಮಹಾನ್ ನಯವಂಚಕ ನೀನು. ಅದನ್ನು ಬಿಚ್ಚಿ ತೋರಿಸಿದರು ನಿನ್ನ ಜಾಣತನವನ್ನು. ನಿಮ್ಮಿರುವರ ಪ್ರಳಯ ಕೂಟವನ್ನು ಸ್ವತಃ ನಾನೇ ಕಾಣಲ್ಲವೇ? ಏನಂದಿ? ನಮ್ಮ ಪ್ರಣಯದಾಟವನ್ನು ಕಂಡಾರೆ ಕಂಡೆಯ ಹುಚ್ಚ. ಜಗತ್ತನ್ನೇ ನೋಡಬಲ್ಲೆನೆಂಬ ಅಭಿಮಾನವುಳ್ಳ ಕಂಗಳು ತನ್ನನ್ನು ಹಿರಿದುಕೊಳ್ಳಲು ಬಂದ ಕತ್ತಿಯನ್ನೇ ಕಾಣದಿದ್ದರೆ ಜೀವನಾಂತದವರೆಗೂ ಕೂಡನಾಗಿಯೇ ಕತ್ತಲಲ್ಲಿ ಕಾಲ ಕಳೆಯಬೇಕಾಗುತ್ತದೆ. ನಂಬಿಕೆ ದ್ರೋಹಿ, ನಿನ್ನ ಗೊತ್ತು ವೇದಾಂತ ನನಗೆ ಬೇಕಾಗಿಲ್ಲ. ನೀನು ಬಯಸಿ ಕರೆಸುವ ಈ ಕೃತಕ ಹೆಣ್ಣಿನಿಂದ ಶಾಶ್ವತ ಸುಖ ಪಡಲು ಸುಲಭವಾಗಲಿ ಎಂದು ನಿನ್ನ ವೇಷಭೂಷಣವನ್ನು ಪ್ರದರ್ಶಿಸಬೇಕಾಯಿತು ಅಷ್ಟೇ. ಸ್ವಾಮಿ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಿ ಎಂಬ ಅನುಭವದ ಮಾತನ್ನು ಮರೆತು ನೀವು ಅನ್ಯಾಯವಾಗಿ ಇವರ ಮೇಲೆ ಅಪವಾದವನ್ನು ಹೊರಿಸಬೇಡಿ ಸ್ವಾಮಿ. ಸ್ವಾಮಿ, ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡುವೆ. ಸತ್ತು ಮಾಡದೆ ಕತ್ತು ಬಂದಾಗಲೇ ಸತ್ತು ಹೋದ ಸ್ವಾಮಿ ಮತ್ತೆ ನಿನ್ನ ಮನಸ್ಸು ಬಾಯಿಂದ ಸ್ವಾಮಿ ಎಂಬ ಪವಿತ್ರವಾದ ಶಬ್ದ ನುಡಿತಲ್ಲ. ನನ್ನೆದೆಗೆ ಹುಣ್ಣಾಗಿರುವ ನೀನು ಅಣ್ಣರ ಪಾಲಿಗೆ ಹಣ್ಣಾಗಿರುವ. ಇನ್ನು ಹಣ್ಣಿನಲ್ಲಿ ರಸ ಇದೆ, ರುಚಿ ಇದೆ. ಅದೆಲ್ಲವನ್ನು ಸೇವಿಸಿ ಸಿದ್ಧಿ ಮಾಡುವ ತನಕ ಯಾರೋ ನಿನ್ನನ್ನು ತಪ್ಪಿಗೆ ಎಸೆಯಲಾರರು. ಅಯ್ಯೋ ದೇವರೇ, ಇಂತಹ ಕರಡ ಕಠೋರವಾದ ವಿಷಯ ಕೇಳಲಿ ಎಂದು ಇನ್ನು ನನ್ನನ್ನು ಬದುಕಿಸಿದೆಯಾ ತಂದೆ? ಅನಾಥ ಮಕ್ಕಳು ಅನಕ್ಷರಸ್ಥರಾದರೆ ರಸ್ತೆಯೇ ವಾಸಸ್ಥಳ ಶಾಶ್ವತವಾಗುತ್ತದೆ ಎಂದು ತಿಳಿದು ಶಿಕ್ಷಕನಾದ ನಾನು ಶಿಕ್ಷಣ ನೀಡಿ ರಕ್ಷಣೆ ಮಾಡಿದ್ದಕ್ಕಾಗಿ ನನಗೆ ಈ ಶಿಕ್ಷೆ. ಆನಂದ, ಕರುಣೆಯಿಂದ ಕರೆತಂದು ಪ್ರೀತಿ ವಾತ್ಸಲ್ಯವನ್ನು ಉಳಿಸಿ ಜೋಪಾನ ಮಾಡಿದ್ದಕ್ಕಾಗಿ ಜಾಣ್ಮೆಯಿಂದ ನನ್ನ ಮಗಳ ದೇಹ ಸುಖವನ್ನು ಬಯಸಿದೆಯಾ? ನಿನ್ನ ಬಾಯಿಂದ ಅಪ್ಪ ಎಂದು ಕರೆಸಿಕೊಳ್ಳಬೇಕೆಂದು ನಾನು ಆಸೆ ಪಟ್ಟೆ. ನನ್ನ ಆಸೆ ಈಡೇರಿತೆಂದು ಸಂತೋಷಪಟ್ಟೆ. ಆದರೆ ನಿನ್ನ ಸ್ವಾರ್ಥದ ಸಿರಿ ಮತ್ತು ನನ್ನ ಆತ್ಮ ಶಾಂತಿಯನ್ನೇ ಸುಟ್ಟು ಬೂದಿ ಮಾಡಿತು. ಅಪ್ಪಾಜಿ, ಶಕುನಿಯ ಮಾತನ್ನು ನಂಬಿ ಶಪಿಸಿದಿರಿ ಅಪ್ಪಾಜಿ. ರುದ್ರೇಗೌಡ ಈ ಸಂಬಂಧವನ್ನು ಬೆಳೆಸೋದಕ್ಕೆ ಕಾರಣ ನಾನೇ ಅಪ್ಪಾಜಿ. ಅಳಿಯನನ್ನು ಕುಡುಕನನ್ನಾಗಿ ಮಾಡಿ ನನ್ನನ್ನು ಶಾಶ್ವತವಾಗಿ ಉಪಯೋಗಿಸಿಕೊಳ್ಬೇಕೆಂದು ಈ ರೀತಿ ಸಂಬಂಧ ಬೆಳೆಸಿದ್ದಾನೆ. ಅಂದು ಅವನ ಬೈಕಿಗೆ ಬಿದ್ದ ಬಲವಾದ ಪೆಟ್ಟಿನಿಂದ ನನಗೀಗ ಹಾದರದ ಪಟ್ಟ ಕಟ್ಟಿತ್ತು ಅಪ್ಪಾಜಿ, ಹಾದರದ ಪಟ್ಟ ಕಟ್ಟಿತ್ತು. ಕೇಳಿದೆಯ ಶೇಖರ್? ಮನೆತನದ ಘನತೆ ಗೌರವಗಳನ್ನು ಎತ್ತಿ ಹಿಡಿಯಬೇಕೆಂದು ಬಂದ ನನಗೆ ಮೋಹಾಪೇಕ್ಷದ ಅಪವಾದ. ಸುಲಲಿತವಾಗಿ ಸಾಗಬೇಕಾದ ಈ ಸರಸ ಸುಖಕ್ಕೆ ಅಡ್ಡಿಯಾದನಲ್ಲ ಎಂದು ಸೇಡು ತೀರಿಸಿಕೊಳ್ಳಲು ಗರತಿಯ ಸೋಗನ್ನು ಹಾಕಿದ್ದಾಳೆ. ಆದರಕ್ಕೆ ಕೈ ಹಾಕಿದ ಹೆಣ್ಣು ಯಾವುದಕ್ಕೂ
ಎನ್ನುವುದಕ್ಕೆ ಇದು ಒಂದು ಪ್ರತ್ಯಕ್ಷ ಸಾಕ್ಷಿ. ಅಪ್ಪಾಜಿ, ನೀವಾದ್ರೂ ಹೇಳಿ, ಈ ನಿಮ್ಮ ಮಗಳ ನಡತೆಯ ಬಗ್ಗೆ ನಿಮಗೆ ಸಂಶಯವಿದೆಯೇ? ಹೇಳಿ ಅಪ್ಪಾಜಿ. ಅಪ್ಪಾಜಿ, ಹಾಗಾದ್ರೆ ನೀವು ಸಹ ಸೌಭಾಗ್ಯದ ಕುರುಹುಗಳಲ್ಲೊಂದಾದ ಕಾಲುಂಗುರದ ಅರ್ಥವನ್ನರಿಯದೆ ವರ್ತಿಸಿದ ನಿನ್ನ ವರ್ತನೆ ಕಂಡು ನಾನು ಸಹ ನಿನ್ನನ್ನು ಆದರಿ ಎಂದು ಕರೆಯಲೇಬೇಕು. ಶೋಭಾ ಶಿವರಾಜಪ್ಪನ ಸುಪುತ್ರಿ ಶೋಭಾ ಎಂಬ ಶುಭ ಅಕ್ಷರಗಳನ್ನು ಮದುವೆಯ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಕಟ್ಟಿಸಿ ಆ ಮನೆ ಬೆಳಗಲಿ ಎಂದು ಆನಂದಾಶ್ರುಗಳೊಂದಿಗೆ ಬೀಳ್ಕೊಟ್ಟೆ. ಆದರೆ ಆಗರಿ ಎಂಬ ಅಮಂಗಲಾಕ್ಷರವನ್ನೊತ್ತು ಸತ್ಯ ಧರ್ಮದಿಂದ ಬೆಳಗಿದ ಈ ನಿನ್ನ ತವರು ಮನೆಗೆ ಕಪ್ಪು ಕಳಸವನ್ನಿಟ್ಟು ಬಿಟ್ಟೆಯಲ್ಲಮ್ಮ, ಕಪ್ಪು ಕಳಸವನ್ನಿಟ್ಟು ಬಿಟ್ಟೆ. ಇಲ್ಲಪ್ಪಾಜಿ, ಖ್ಯಾತಿ ಕಳಸವನ್ನಿಟ್ಟು ಕೀರ್ತಿವಂತಳಾಗಬೇಕೆಂದು ಕೀಳು ಬಯಕೆಗೆ ಬಲಿಯಾಗದೆ ಓಡಿ ಬಂದಿದ್ದಾಳೆ ಅಪ್ಪಾಜಿ. ವ್ಯರ್ಥವಾದ ನಿನ್ನ ವಿಶ್ವಾಸ ಸತ್ಯವಾದ ನನ್ನ ಆತ್ಮ ಶಾಂತಿ ಎಂದು ಮತ್ತೆ ಬದುಕಿಸುವುದು. ವಿಕಾರಿಯಾದ ನಿನಗೆ ಪ್ರೇಮ ಅಂತಃಕರುಣೆ ಭಿಕ್ಷೆ ನೀಡಿದ್ದಕ್ಕಾಗಿ ತಕ್ಕ ಶಿಕ್ಷೆ ವಿಧಿಸಿರುವೆ. ಇದಕ್ಕೂ ನಿನಗಿನ್ನು ತೃಪ್ತಿಯಾಗದಿದ್ದರೆ ಈ ಜೀವಂತ ಶರೀರ ಸುತ್ತು ಬಿಡು. ಅಮ್ಮ, ಇಲ್ಲವಾದರೆ ಹೊರಟು ಹೋಗು. ಮೊದಲು ಇಲ್ಲಿಂದ ಹೊರಟು ಹೋಗು. ಅಪ್ಪಾಜಿ, ಈ ರೀತಿ ನಿಮ್ಮ ಕರುಣನ ಕುಡಿಗೆ ಶಿಕ್ಷೆ ಕೊಡಬೇಡಿ ಅಪ್ಪಾಜಿ. ಕಳಂಕ ತರುವ ಹೆಣ್ಣು ನಾನಾಗಿದ್ರೆ ನನ್ನ ಕತ್ತ ಹೆಚ್ಚಿಗೆ ಕೊಂದು ಬಿಡಿ. ದಯವಿಟ್ಟು ನನ್ನನ್ನು ಈ ಮನೆಯಿಂದ ಹೊರನೋಗ್ಬೇಡಿ ಅಪ್ಪಾಜಿ. ನಿಮ್ಮ ಕಾಲಿಗೆ ಬಿದ್ದಿದ್ದೇನೆ ಅಪ್ಪಾಜಿ. ಮನದಿಂದ ಹೊರ ಹಾಕಿದ ಮೇಲೆ ಮತ್ತೆ ಕಮ್ಮ ಈ ಮನೆಯಲ್ಲಿ ಸ್ಥಾನ. ಮೊದಲು ಹೊರಟು ಹೋಗು ಇಲ್ಲಿಂದ. ಸ್ವಾಮಿ, ಇವನ ಹೀನ ಕಾರ್ಯಕ್ಕೆ ಮನೆಗೊಡದೆ ನನಗೆ ಶಿಕ್ಷೆಯನ್ನು ಕೊಡಬೇಡಿ. ಈ ನರ ರಾಕ್ಷಸ ಹೇಳಿದ ಮಾತನ್ನು ಕೇಳಿ ನನಗೆ ನರಕ ಶಿಕ್ಷೆ ಕೊಡಬೇಡಿ ಸ್ವಾಮಿ. ಪಾಪಿ, ಪ್ರಿಯಕರನ ಪ್ರೇಮವನ್ನು ಬಯಸಿದ ಹೆಣ್ಣು ಬೇಡವಾದ ಪತಿಗೆ ವಿಷ ಹಾಕಿ ಸಾಯಿಸಲು ಹಿಂಜರಿಯುವುದಿಲ್ಲ. ಅಂತಹ ಹೀನ ಕುಲಕ್ಕೆ ಸೇರಿದ ಹೇಸಿ ಹೆಣ್ಣು ನೀನು. ಪಾಪಿ, ಅಪ್ಪಟ ಅಪರಂಜಿಯಾಗಲು ಸಾಧ್ಯವೇ? ಪತಿ ಘಾತಕಿಯಾದ ನಿನ್ನನ್ನು ಕ್ಷಮಿಸಿದರೆ ಪವಿತ್ರ ಕ್ಷೀರಕ್ಕೆ ಉಪ್ಪು ಹಾಕಿದಂತೆ. ತಂಗಿ, ಕೈ ಹಿಡಿದ ಗಂಡ ಕುಡುಕನಾದಾಗ, ಜನ್ಮ ಕೊಟ್ಟ ತಂದೆ ನಿರ್ಧಯನಾದಾಗ ನಿನ್ನ ಕಣ್ಣೀರಿಗೆ ಬೆಲೆ ಬರಲಾರದಮ್ಮ. ತಂಗಿ, ಹಳಬೇಡಮ್ಮ. ದುಷ್ಕರ್ಮಿಗಳ ಕಾಲಿಗೆರಗಿದರೆ ಕರುಗದಮ್ಮ ಕಲ್ಲು ಹೃದಯ, ಕಾಣದಮ್ಮ ಅಂತಃಕರಣೆ. ಹಳಬೇಡಮ್ಮ, ಹಳಬೇಡ. ಹತ್ತರೆ ಕಣ್ಣನ್ನೇ ಕಿತ್ತುವ ಕಡುಗರ ಕೂಟವಮ್ಮ ಇದು, ಕಡುಗರ ಕೂಟ. ಸಮಾಧಾನ ಮಾಡಿಕೊ ತಂಗಿ, ಸಮಾಧಾನ ಮಾಡಿಕೊ. ಸತ್ಯವನ್ನು ಅಸತ್ಯ ಕೊಲೆ ಮಾಡಿದಾಗ ಸಂದರ್ಭವೇ ಇದಕ್ಕೆ ಸಂಜೀವಿನಿ. ತಂಗಿ, ಈ ರುದ್ರಗೌಡನ ಒಳಸಂಚ ನಡೆದ ನಿನ್ನ ಪತಿಗೆ ತಿಳಿಸುವ ಬಗೆ ಹೇಗೆ? ಅವನಿಗೆ ಶಿಕ್ಷೆ ವಿಧಿಸುವ ಬಗೆ ಹೇಗೆ? ನಿನ್ನ ಪತಿಗೆ ಅವನಿಗೆ ಅರಿವಾಗುವ ತನಕ ಅವನಿಗೆ ತಿಳಿಸುವ ಬಗೆ ಹೇಗೆ? ಅವನಿಗೆ ಶಿಕ್ಷೆ ವಿಧಿಸುವ ಬಗೆ ಹೇಗೆ? ಅಪ್ಪ, ತುತ್ತಿಟ್ಟು ಮುದ್ದಿಟ್ಟು ಲಾಲಿಸಿದ ಈ ಅನಾಥನನ್ನು ಪುನಃ ಬೀದಿಗೆ ತಳುವೇನಪ್ಪ? ಯಾಕಪ್ಪ? ನಿಮ್ಮ ದಿವ್ಯ ಜ್ಞಾನದ ದೃಷ್ಟಿಗೆ ಅಜ್ಞಾನದ ಪರಬಂತೆಯಪ್ಪ. ದ್ರೋಹಿ, ಮರು ಮಾತನಾಡದ ಈ ಮೋರೆಯೊಂದಿಗೆ ಮೊದಲು ಮರೆನಾಟು.
ಮೊದಲು ಮನೆನಾಡು ಇಲ್ಲಿಂದ ಒಂದು ಕ್ಷಣ ಕೂಡ ನನ್ನ ಮನೆಯಲ್ಲಿ ಸ್ಥಾನವಿಲ್ಲ ನಿನಗೆ. ಮೊದಲು ಹೊರಟು ಹೋಗು. ಅಪ್ಪ, ತಾತ್ಕಾಲಿಕ ಈ ವೇದನೆಗೆ ಕಾರಣ ನಾನಲ್ಲಪ್ಪ. ಈ ವಿಶ್ವಾಸಘಾತಕ ಉಂಡ ಮನೆಗೆ 2 ಬಗೆದ ಭಂಡ. ಮರ್ಯಾದೆಯಿಂದ ಮನೆದಾಟು, ಇಲ್ಲವಾದರೆ ಒಟ್ಟು ಮರ ನೂಕಬೇಕಾಗುವುದು. ಎಚ್ಚರಿಕೆ. ಹೋಗುತ್ತೇನೆ ರುದ್ರಗೌಡ, ಹೋಗುತ್ತೇನೆ. ಹೋಗುವ ಮುನ್ನ ನಿನಗೊಂದು ಮಾತು ಹೇಳಿ ಹೋಗುತ್ತೇನೆ, ನೆನಪಿಟ್ಟುಕೋ. ಸೊಕ್ಕಿನಿಂದ ಬೆಳೆದ ಬಾಳೆಗೊನೆ ಕೊನೆಗೊಂದು ದಿನ ಬಾಗಲೇಬೇಕು. ಸಾತ್ವಿಕನಿಗೆ ಈ ಸಮಾಜ ಗೌರವಿಸಲೇಬೇಕು. ಗರತಿಯ ಶೋಭಕ್ಕೆ ನಿಮ್ಮಂತಹ ಕೀಚಕರು ನರಳಿ ಸಾಯಲೇಬೇಕು. ವಿಶಾಲವಾದ ದಾಂಪತ್ಯ ಜೀವನಕ್ಕೆ ಬೆಂಕಿ ಹಚ್ಚಿ ನಿನ್ನ ಒಳಗನ್ನು ನೀನೇ ಮುಚ್ಚಿಕೊಂಡೆ ಎಂದು ನಿನ್ನನ್ನು ನೀನೇ ಮೆಚ್ಚಿಕೊಳ್ಳಬೇಡ. ಈ ನಿನ್ನ ವಂಚನೆ ಹೊರಬಿತ್ತಾಕ್ಷಣ ನಿನ್ನ ದೇಹವನ್ನು 10 ಕಾಯಿಗೆಗಳು ಹರಿದು ತಿನ್ನುವುದು ಸತ್ಯ ಎಂದು ನಿತ್ಯ ಸ್ಮರಿಸಿಕೋ. ನಡೆ ತೆಗಿ ಹೋಗು. ಅಪವಿತ್ರವಾದ ನೀನು ನಾ ಕಟ್ಟಿದ ಪವಿತ್ರ ಮಾಂಗಲ್ಯ ಬರುವ ಯೋಗ್ಯತೆ ನಿನಗಲಿದೆ. ಸುರಾದೇವಿಗೆ ಶರಣಾದ ನಿನ್ನಂತ ಹುಳುವಿಗೆ ಬಹಳ ಸಂಗಾತಿಯ ತಾಕತ್ತು ಎಲ್ಲಿಂದ ಅರ್ಥವಾಗಬೇಕು? ನೀಚ, ನೀನು ಬಯಸಿ ಕರೆಸಿದ ಈ ಬಜಾರಿಯ ಕತ್ತಲ್ಲಿ ನನ್ನ ಕುರುವು ಯಾಕೆ? ವಿಚಿತ್ರ